ನಿಮ್ಮಿಂದ ನನಗೆ ಒಂದು ಸಣ್ಣ ಹೆಲ್ಪ್ ಆಗಬೇಕಿತ್ತು. ಆ ಹೆಲ್ಪ್ಗೆ ನೀವೇನಾದರೂ ಚಾರ್ಜಸ್ ಕೇಳ್ತೀರಾ ಅಂದರೆ ನಾನು ಸರ್ವಿಸ್ ಚಾರ್ಜಸ್ ಕೊಡ್ತೀನಿ. ಏನು ಹೆಲ್ಪ್ ಸರ್, ಹೇಳಿ ಸರ್. ಸರಿ ಸರ್, ನಾನು ಬರ್ತೀನಿ ಸರ್. ಎಸ್, ಇದೇನಾದರೂ ವರ್ಕೌಟ್ ಆಯಿತು ಅಂತಂದರೆ ಮಂತ್ರನೂ ಕೊಡಬೇಕು, ಅವ್ರ ಜೊತೆಲಿ ತಂತ್ರ ಅನ್ನೋರು ಕೊಡಬೇಕು. ಅಣ್ಣ ಎಲ್ಲಿ ಅದಕ್ಕೆ? ನಿಮ್ಮ ಅಣ್ಣ ಅದ್ಯಾವ್ದೋ ಬುಕ್ ಓದ್ತಾ ಕೂತಿದ್ದಾರೆ. ಬುಕ್ ಓದ್ತಿದ್ದಾನ ಅಣ್ಣ? ಓಹೋ, ಪರವಾಗಿಲ್ವೇ ನಿಮ್ ಯಜಮಾನ್ರು ಬುಕ್ಕಲ್ಲ ಓದಕ್ ಶುರು ಮಾಡ್ಬಿಟ್ಟಿದಾನ? ಏನಮ್ಮ, ನ್ಯೂಸ್ ಪೇಪರ್ ಓದುವಾಗ ನಿಮ್ಮ ಅಣ್ಣ, ಬುಕ್ ಓದುವಾಗ ನಮ್ಮ ಯಜಮಾನ್ರ? ಚೆನ್ನಾಗಿದೆ. ಅವಾಗ ಅಣ್ಣ ಹೇಳ್ತಿದ್ದ ನಿಮ್ಮನ್ನ ಮಾತಲ್ಲಿ ಗೆಲ್ಲಕ್ಕಾಗಲ್ಲ ಅಂತ. ಹೌದಮ್ಮ, ನಾನೇ ಅನ್ಕೋತಾ ಇರ್ತೀನಿ ನಿನ್ನೂ ನಿಮ್ಮ ಅಣ್ಣನ್ನು ಮಾತಲ್ಲಿ ಸೋಲ್ಸಕ್ಕಾಗಲ್ಲ ಅಂತ. ಅದ್ಗೆ ಕ್ಯೂಟ್ ಅದ್ಗೆ ನೀವು. ಹೌದಮ್ಮ, ಕ್ಯೂಟೇ. ಅಣ್ಣ ತಂಗಿ ಏನಾದ್ರೂ ಈ ತರ ಹೇಳಿ ಕೆಲ್ಸ ಮಾಡಿಸ್ಕೊತಾ ಇರ್ತೀರಾ. ಸರಿ ಅದ್ಗೆ, ನಾನು ಅಡಿಗೆ ಮಾಡ್ಬೇಕು, ನನಗೆ ಕೆಲ್ಸ ಇದೆ, ಹೊರಡ್ತೀನಿ. ಸರಿ, ನಾನು ಹಾಗೆ ಆಚೆ ಹೋಗ್ಬಿಟ್ಟು ಬರ್ತೀನಿ ಅದ್ಗೆ. ಸರಿ ಸರಿ. ಹಾ, ಏನು ವರ್ಕರ್ ಹೋಗುವಾಗ ಎಲ್ಲಿ ಅಂತ ಕೇಳ್ಬಾರ್ದಂತೆ. ಓಕೆ, ನಂಗೂ ಕೆಲ್ಸ ಇದೆ ಅಮ್ಮ, ನಾನ್ ನಿನ್ ಜೊತೆ ಬರಲ್ಲ. ಓ, ಕೇಳಬಾರ್ದು ಅಂತ ಯಾರು ಹೇಳ್ಕೊಟ್ರು? ಇರ್ಲಿ, ಎಲ್ಲಿಗ್ ಬರ್ತೀಯ ಇವಾಗ ನನ್ ಜೊತೆ? ಅಮ್ಮ, ಸುಮ್ನೆ ನಿನ್ ಜೊತೆ ಬರ್ತೀನಮ್ಮ, ಜಾಲಿಯಾಗಿ. ನಾನ್ ನಿಮ್ ಜೊತೆ ಬಂದಾಗ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಕೊಡ್ಸಲ್ವಾ? ಅಷ್ಟೇ ತಾನೆ ರಾಘವ್, ನಾನೇ ಬರ್ಬೇಕಾದ್ರೆ ತಂದ್ಕೊಡ್ತೀನಿ, ಸರಿನಾ? ಅಮ್ಮ, ಅಷ್ಟೇ ಅಲ್ಲ ಕಣಮ್ಮ, ನನಗೆ ಡ್ರಾಯಿಂಗ್ ಬುಕ್ ಬೇಕು, ಪೆನ್ ಬೇಕು, ಪೇಂಟಿಂಗ್ಸ್ ಬೇಕು, ಇನ್ನು ಸ್ವಲ್ಪ ಮೆಟೀರಿಯಲ್ಸ್ ಬೇಕು ಅಮ್ಮ, ಅದಕ್ಕೆ ಬರ್ತೇನೆ. ಅಷ್ಟೇ ತಾನೇ, ತಂದ್ಕೊಡ್ತೀನಿ, ಸರಿನಾ? ರತ್ನಮ್ಮ. ಹಾ, ಬಂದೆಮ್ಮ. ಹಾ, ರತ್ನಮ್ಮ, ಗೊತ್ತಾಯ್ತು ಕಣಮ್ಮ. ನೀವು ಹೊರಗಡೆ ಹೋಗ್ತಾ ಇದ್ದೀರಾ, ನೀವು ಬರೋ ತನಕ ಇವನ್ನ ಹುಷಾರಾಗಿ ನೋಡ್ಕೋಬೇಕು. ನೋಡ್ಕೋತೀನಮ್ಮ. ನೀವ್ ನೋಡ್ಕೋತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಇನ್ನೇನಮ್ಮ? ಹಾಗೆ ಸ್ವಲ್ಪ ಅಣ್ಣ ಅದ್ಕೆ ಮೇಲೂ ಗಮನ ಕೊಡಿ. ಅಂಡ್ ಅದ್ಕೆಗೆ ಜಾಸ್ತಿ ಕೆಲಸ ಮಾಡಕ್ ಕೊಡ್ಬೇಡಿ. ಅವ್ರು ಸ್ವಲ್ಪ ಅಣ್ಣನ ಹತ್ರ ಇರ್ಬೇಕಾಗತ್ತೆ. ಹಾಗಂತ ಈ ಮನೆ ಪೂರ್ತಿ ನಿಮ್ದೇ, ನೀವೇ ಮನೆ ಯಜಮಾನಿ. ಓಕೆ, ಇಷ್ಟ ಬಂದಂಗಿರ್ಬೋದು. ನನ್ ಶಾಂತಮ್ಮ ಇರೋ ಮನೆ ನಂದೇ ಅಲ್ವೇನಮ್ಮ? ನಾನ್ ನೋಡ್ಕೋತೀನಿ, ನೀನ್ ಹೋಗ್ಬಿಟ್ವಮ್ಮ. ಹುಷಾರ್ ಕಣಮ್ಮ. ಓಕೆ, ಹೋಗ್ ಬರ್ತೀನಿ. ಬಾಯ್ ಬಾಯ್. ಬಾಯ್. ಬನ್ನಿ ಚಿಕ್ಕ ಯಜಮಾನ್ರೆ, ನಿಮ್ಗೇನ್ ಬೇಕು ಕೊಡ್ತೀನಿ ನಾನು. ಹಲೋ, ಪೇಮೆಂಟ್ ಬರುತ್ತೆ, ಇನ್ ಟೈಮ್ ಪೇಮೆಂಟ್ ಬರುತ್ತೆ. ನೀವು ಪೇಮೆಂಟ್ ಮಾತ್ರ ಕರೆಕ್ಟಾಗಿ ಕೇಳಿ, ಆದರೆ ಮೆಟೀರಿಯಲ್ ಮಾತ್ರ ಕಳಿಸ್ಬೇಡಿ. ಆಯ್ತಾಯ್ತು, ಬರುತ್ತೆ ಬಿಡಿ. ಸರ್, ಏನಪ್ಪಾ, ಯಾರು ನೀನು? ಓ, ಮನೇಲಿ ರೇಷನ್ ಗೀಷನ್ ಏನಾದ್ರು ಹೇಳಿದ್ರಾ? ರೇಷನ್ ಅಂಗಡಿಯವರಲ್ಲ ಸರ್, ಮೊಬೈಲ್ ಅಂಗಡಿಯವ್ರು ಮರ್ತ್ಬಿಟ್ರಾ? ಮೊಬೈಲ್ ಅಂಗಡಿಯವನಾ? ಯಾವ ಮೊಬೈಲು? ಅದೇ ಸರ್, ರಿಪೇರಿ ಕೊಟ್ಟಿದ್ರಲ್ಲ ಸರ್. ಅಣ್ಣ, ಯಾವ ಮೊಬೈಲ್ ಬಗ್ಗೆ ಮಾತಾಡ್ತಿದ್ದಾರೆ? ಅದೇ ಸರ್, ನೀವು ರಿಪೇರಿ ತಂದು ಕೊಟ್ಟಿದ್ರಲ್ಲ, ರಿಪೇರಿ ಮಾಡಿ ನಿಮ್ಗೆ ಕೊಟ್ಟನಲ್ಲ ಸರ್. ಮರ್ತ್ಬಿಟ್ರ ಆಗ್ಲೇ? ಓ, ಹೌದಲ್ವಾ? ಏನಪ್ಪಾ? ಆ ಮೊಬೈಲ್ದು ಒರಿಜಿನಲ್ ಬ್ಯಾಟ್ರಿ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಸರ್. ಬೇರೆ ಯಾವುದೋ ಫೋನ್ ಬ್ಯಾಟ್ರಿ ನಿಮ್ಗೆ ಹಾಕೊಟ್ಬಿಟ್ಟಿದ್ದೀನಿ. ಅದು ಕೊಡಿ ಸರ್, ಚೇಂಜ್ ಮಾಡ್ಕೊಡ್ತೀನಿ ವಾಪಸ್ಸು. ಅಣ್ಣ, ಇವ್ರು ಹೇಳ್ತಾ ಇರೋದು ನನ್ ಫೋನ್ ಬಗ್ಗೆ ತಾನೆ? ಸರ್ವಿಸಿಗೆ ಕೊಟ್ಟಿರೋ ಫೋನ್ ಅಲ್ವಾ? ನಾನ್ ನಿನ್ ಹತ್ರ ಎಷ್ಟೆಲ್ಲ ಕೇಳ್ದೆ, ಆದ್ರೆ ರಿಪೇರಿನೇ ಆಗಿಲ್ಲ ಅಂತ ಹೇಳ್ದೆ. ಅದು ಸುಕೃತ, ಇವ್ರು ಹೇಳಿದ್ಮೇಲೆ ನೆನಪು ಬರ್ತಾ ಇದೆ. ಅವತ್ತು ಸರ್ವಿಸಿಂದ ತಗೊಂಬಂದೆ ನಾನು. ಪ್ಯಾಂಟ್ ಜೋಬಲ್ಲಿ ಹಂಗೆ ಇಟ್ಕೊಂಡ್ಬಿಟ್ಟಿದ್ನಾ, ನಾನು ಮರ್ತ್ಬಿಟ್ಟೆ. ನಿಮ್ಮ ಅತ್ತಿಗೆ ಮಂತ್ರ ಅವತ್ತು ಯಾವುದು ಫೋನ್ ಇದು ಅಂತ ಕೇಳಿದ್ಲು. ನಾನು ಮಂತ್ರಗೆ ಹೇಳ್ದೆ ನಿಂಗೆ ಕೊಡೋದಕ್ಕೆ, ಕೊಡ್ಲಿಲ್ವಾ ಅವಳು? ನಿಮ್ಮ ಅತ್ತಿಗೆ ಯಾವುದೋ ಇದರಲ್ಲಿ ಎಲ್ಲೋ ಇಟ್ಬಿಟ್ಟಿರ್ಬೇಕು. ಮಂತ್ರ, ಮಂತ್ರ. ಏನ್ರಿ? ಅದೇ ಅವತ್ತು ರಿಪೇರಿ ಮಾಡಿಸ್ಕೊಂಡು ಫೋನ್ ತೊಗೊಂಬಂದಿದ್ನಲ್ಲ, ನನ್ನ ಜೋಬಲ್ಲಿ ಇತ್ತಲ್ಲ, ನೀನೇ ತಗೊಂಡಲ್ಲ.
ಕೊಡ್ಲಿಲ್ವಾ ನೀನು?